ಸೊ ಮಟನ್ ನಲಿಫೈನೇ ಫಸ್ಟ್ ಟೇಸ್ಟ್ ಮಾಡೋಣ ಅಂತ. ನಮ್ಮ ಮನೇಲಿ ನಾನ್ ವೆಜ್ ತಿನ್ನಲ್ಲ, ಒಳಗಡೆ ಎಂಟರ್ ಆಗಲ್ಲ ನಾನ್ ವೆಜ್. ಸ್ನಾನ ಮಾಡ್ಕೊಂಡು ಒಳಗೆ ಬಾ ಅಂತ ಹೇಳ್ತಿದ್ದೆ ನಾನು. ಇಂಥ ವಿಡಿಯೋ ಮಾಡಿ ನಿಮ್ಮ ಮನೆಗೆ ಬರಬೇಡ. ಮಾಮೂಲಿ ಅಡಿಗೆಗೆ ನಾನು ಈರುಳ್ಳಿ ತಿನ್ನಲ್ಲ. ನಮ್ಮನೆಗೆ ಬೇರೆ ಅಡಿಗೆನೆ ಮಾಡ್ತಾರೆ ನನಗೆ. ತಾಮಸ ಆಹಾರ ಅಂತ ನಮ್ದು ಯಾವುದು ಮುಂದಿನ ಭವಿಷ್ಯದ ಹೇಳೋದು. ನಾವು ಮುಂದೆ ನಾವು ದೇವತೆಗಳಾಗ್ತೀವಿ, ಸತ್ಯುಗದಲ್ಲಿ ಬರ್ತೀವಿ. 33 ಕೋಟಿ ದೇವತೆಗಳು ನಾವೇ, ದೇವತೆಗಳಾಗೋರು ನಾವೇ. ಮಾಂಸಾಹಾರಿಗಳು ಮುಂದಿನ ಜನ್ಮದಲ್ಲಿ ದೇವತೆಗಳಾಗಲ್ಲ. ಕರೆಯೋರು, ಶೂದ್ರರು, ಇಲ್ಲ ಅನೇಕ ಕಷ್ಟಪಟ್ಟು ಶ್ರಮಪಟ್ಟು ಜೀವಿಗಳು ಆ ರೀತಿ ಆಗ್ತಾರೆ ಅಂತ. ಈಗ ಟೇಸ್ಟ್ ಮಾಡ್ಬಿಡೋಣ. ಓಕೆ. ಸೊ ಇದು 2 BHK ಫ್ಲಾಟ್, ಏನು 3 BHK ಸರ್. 3 BHK ನೋಡಿ ಸರ್. ಎಂತ ಒಳ್ಳೆ ಉಯ್ಯಲೆ ಹಾಕೊಂಡಿದ್ದಾರೆ ಮನೆಯಲ್ಲಿ. ಮಹಾರಾಜರ ಮನೆಯಲ್ಲೆಲ್ಲ ಇರ್ತದಲ್ಲ, ಅದೊಂದು ಉಯ್ಯಲೆ ಹಾಕೊಂಡ್ಬಿಟ್ಟವ್ರೆ. ಇದು ಕಾನ್ಸೆಪ್ಟು ನಮಗೆ ಗಜೇಂದ್ರಗಡ ಅಂತೀವಲ್ಲ, ಅಲ್ಲೆಲ್ಲ ನೀವು ಮಾಡಿರಲ್ಲ ವಾಡೆ, ಅಲ್ಲಿ ನೋಡಿರ್ತೀವಿ. ಬಟ್ ಇಲ್ಲಿ ನಮಗೆ ಇಲ್ಲಿ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಅದು ಇರಬೇಕು ಅಂತ ಒಂದು ಸ್ವಲ್ಪ ಫೀಲ್. ಓಕೆ. ವಾಡೆಗಳೆಲ್ಲ ಕಾಮನ್ ಇದು, ಕರೆಕ್ಟಾ? ಅಲ್ಲೆಲ್ಲ ಮಹಾರಾಜರು. ಸೊ ನಮ್ಮ ಪುಟ್ಟದಾಗಿ ಒಂದು ಫೀಲ್ ಇರಲಿ ಅಂತ ಮನೆಗೆ. ಮಹಾರಾಜರು. ಓಕೆ, ವೆರಿ ಗುಡ್. ನಿಮ್ಮ ಮನೇಲಿ ಪುಸ್ತಕ ಸಿಕ್ಕಾಪಟ್ಟೆ ಇದೆ. ಇದು ಅದೇ ಹೇಳಿದ್ನಲ್ಲ, ನಮ್ಮ ತಂದೆ ಫಾದರು ಸಿಕ್ಕಾಪಟ್ಟೆ ಓದೋರು ಬುಕ್ಸು. ಓಕೆ. ಅದು ಅವ್ರದ್ದೇ ಇಲ್ಲ ಕಲೆಕ್ಷನ್ಸ್ ನೋಡಿ. ಸಿದ್ಧಾರೂಢ ಕಥಾಮೃತ, ರಾಮಕೃಷ್ಣ ಪರಮಹಂಸರು, ಇದೆಲ್ಲ ಇದೆ. ಓಕೆ. ಇವು ಶ್ರೀಮದ್ ಭಾಗವತ ಎಲ್ಲ ಟೋಟಲ್ ಅವರೇ ಓದ್ತಿರೋದು. ಅರುಣ್ ಅವ್ರ ತಂದೆ ಇಟ್ಕೊಂಡಿರೋ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಇದೆ ನೋಡಿ. ಈ ಪ್ರತಿಯೊಂದನ್ನ ಹಿಂಗೆ ಅಂಡರ್ಲೈನ್ ಮಾಡಿ ಬರೀ ಅವ್ರು ನಮ್ಮ ತಂದೆಯವರ ಬರೆಯೋದು. ಇಡೀ ಬುಕ್ ಮುಗಿಸ್ತಿದ್ರು. ಹಿಂಗೆ ಓದಿ ಅಂಡರ್ಲೈನ್ ಮಾಡಿ ಅದ್ರ ತಾತ್ಪರ್ಯ ಎಲ್ಲ ಬರೆದು ಇವತ್ತಿಗೂ ನಮ್ಗೇನೋ ಮೀನಿಂಗ್ ಬೇಕಾದ್ರೆ ಅಲ್ಲಿ ನೋಡೋದು ಇದರಲ್ಲಿರುತ್ತೆ. ಹೌದು. ಈಗ ಅದನ್ನ ನೋಡಿಕೊಂಡು ನಮ್ಮ ಚಾನಲಲ್ಲಿ ಮೊದಲು ಸ್ಟಾರ್ಟ್ ಆಗೋದೇ ಇತ್ತು ಒಂದು ವಚನ. ಅಲ್ಲಿ ಕೂಡಲ ಸಂಗಮ ದೇವ, ಬಸವಣ್ಣವ್ರ ವಚನ, ಕನಕದಾಸರದು, ಅದು ಹಾಕ್ಬಿಟ್ಟು ಲಾಸ್ಟ್ ಒಂದು 7 ವಿಡಿಯೋ ಶುರು ಮಾಡಿದ್ದೀವಿ. ರುದ್ರಪ್ಪ ವೀರಪ್ಪ ಅಬ್ಬಿಗೇರಿಯವರು ನಮ್ಮ ಅರುಣ್ ಅವರ ತಂದೆ. ಅವರು ಕಾಲೇಜ್ ಪ್ರೊಫೆಸರ್, ಅವರು ಪ್ರಾಧ್ಯಾಪಕರು, ಪ್ರೊಫೆಸರ್ ಅವರು. ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಕೃತಿಯಲ್ಲಿ ಅಚಿಂತ್ಯನ ಅಂತ ಒಂದು ಪದ ಇದೆ. ಅದರದ್ದ ಅರ್ಥ ಏನು ಬರ್ಕೊಂಡವ್ರೆ? ಅಚಿಂತ್ಯ, ವಿಶ್ವರೂಪ, ಅನುಪಮ. ಕರೆಕ್ಟ್ ಸರ್. ನೋಡಿ ಎಷ್ಟು ಚೆನ್ನಾಗಿ ಅವರು, ಎಷ್ಟು ಒಳ್ಳೆ ಹೋಲ್ಡ್ ಇತ್ತು ಕನ್ನಡ ಮೇಲೆ. ಇಲ್ಲಿ ನಿಮ್ಮ ತಂದೆ ಇದು ಧಾರವಾಡ ಜಿಲ್ಲೆ, ಧಾರವಾಡದಲ್ಲಿ ಅಲ್ಲೇ ಓದಿದ್ದು, ಧಾರವಾಡ ಯೂನಿವರ್ಸಿಟಿ. ಅಲ್ಲ, ಈಗೆಲ್ಲಿ ಅಂದೆ? ಇಲ್ಲ, ಅವರಿಲ್ಲ, ತೀರ್ಕೊಂಡು 2006 ಸರ್. ಹೌ ಓಲ್ಡ್ ಯು ವಾಸ್? 72. ಬಟ್ ಆ ಹ್ಯಾಬಿಟ್ ಇದೆಯಲ್ಲ, ಆ ಕನ್ನಡ ಪ್ರೇಮ. ಓಕೆ. ಯೂನಿವರ್ಸಿಟಿಗೆಲ್ಲ ಅನುವಾದ ಮಾಡ್ತಿದ್ರು. ಫಿಸಿಕ್ಸ್ ಬುಕ್ಸ್ಗೂ ಯೂನಿವರ್ಸಿಟಿಯಿಂದ ಬರ್ತಿತ್ತು, ಇವರಿಗೆ ಬರ್ತಿತ್ತು ಇಂಗ್ಲೀಷ್ ಬುಕ್ಕು. ಎಕ್ಸಾಕ್ಟ್ ಅದು ಕನ್ನಡ ಅನುವಾದ ಮಾಡಿ ಪ್ರಿಂಟ್ ಆಗ್ತಿತ್ತು. ಅವರು ಸೈನ್ಸ್ ಪ್ರೊಫೆಸರು, ಬಟ್ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಎಂಥ ಕನ್ನಡ ಅದ್ಭುತವಾಗಿತ್ತು. ರಾಮಕೃಷ್ಣ ಪರಮಹಂಸ ಬಗ್ಗೆ ಸಾಕಷ್ಟು ಓದಿ ಅದ್ರ ಬಗ್ಗೆ ಭಾಳ ಸಿಕ್ಕಾಪಟ್ಟೆ ಇದು ತಿಳ್ಕೊಂಡಿದ್ರು. ಈಗ ಉತ್ತರ ಕನ್ನಡದ ಗೊತ್ತಿರುತ್ತೆ, ಚಿಕ್ಕನಕೊಪ್ಪ ಶರಣರು. ಹೌದು. ಅವ್ರು ಸಿಕ್ಕಾಪಟ್ಟೆ ನಡ್ಕೊತಿದ್ರು. ಅವ್ರ ಗ್ರಂಥಕ್ಕೆ ಮುನ್ನುಡಿ ಬರೆದಿದ್ರು. ಅವರು ಚಿಕ್ಕನಕೊಪ್ಪ ಶರಣರದು ಸಿಕ್ಕಾಪಟ್ಟೆ ಫಾದರ್. ನಮ್ಮ ಮಾವ ಅವರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ಮುಂಚಿನ ದಿನ ರಮಣ ಮಹರ್ಷಿ ಬುಕ್ ಎಲ್ಲ ಓದಿ ಅದನ್ನೆಲ್ಲ ಅಲ್ಲೂ ಕೂಡ ಓದ್ತಾ ಇದ್ರು. ಅವರು ಓದಿ ನೆಕ್ಸ್ಟ್ ಡೇ ಅವ್ರು ಆಪರೇಷನ್ ಥಿಯೇಟರ್ಗೆ ಹೋಗಿದ್ದು. ಅವ್ರು ಹೇಳ್ತಾ ಇದ್ರು, ನನ್ನ ದೇಹ ಮಾತ್ರ ನಾನು ಕೊಟ್ಟಿದ್ದೀನಿ, ನನ್ನ ಆತ್ಮ ಮಾತ್ರ ಹಂಗೆ ಇರುತ್ತೆ ಅಂತ. ಅಷ್ಟು ಅವ್ರಿಗೆ ಆಧ್ಯಾತ್ಮಿಕದ ಬಗ್ಗೆ ತುಂಬಾ ಒಲವಿತ್ತು. ಅಂತ ದೊಡ್ಡ ಸ್ಕಾಲರ್ ಮಗ ನೀವು. ಎಷ್ಟು ಮಕ್ಕಳು ನೀವು? 3 ಜನ. ನೀವು ಎಷ್ಟುನವರು? ನಾನು ಫಸ್ಟು. ನಮ್ಮ ತಂಗಿ ಅವರು ಇಲ್ಲೇ ಇದ್ದಾರೆ, ಪಕ್ಕದಲ್ಲಿದ್ದಾರೆ. ಬಟ್ ಇವತ್ತು ಅವ್ರ ಮಗನ ಬರ್ತಾರೆ, ನಾಳೆ ಶಾಪಿಂಗ್ ಹೋಗ್ಯಾರ. ಇಲ್ಲಿ ಬರ್ತಿದ್ರು, ಸಿಕ್ತಿದ್ರು. ತಮ್ಮ ಜಿಂದಾಲ್ ಇದೆ, JSW ಸ್ಟೀಲ್ಸ್, ಅಲ್ಲಿ AGM. ಅವರು ಇದು ಸೂರತ್ ಯಾವುದು ಜಮ್ಶೆಡ್ಪುರ್ ಇಂಜಿನಿಯರ್, REC. ನಮ್ಮಲ್ಲಿ ಮಾಡಿ ಅಡಿಗೆ ವಿಡಿಯೋ ಇರ್ತಾವಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಇದೇ ಪೋರ್ಷನ್, ಇದೇ ಬ್ಯಾಕ್ಗ್ರೌಂಡ್ ಬರೋದು. ನಾನು ಟೇಸ್ಟ್ ಮಾಡಿ ಹೇಳ್ಬೇಕಾದ್ರೆ ಅಲ್ಲಿ ಅಡಿಗೆ ಮಾಡಿ ನಮ್ಮಲ್ಲಿ ಅಮ್ಮ ಮಾಡಿದ್ದಾರೆ. ಸಾಕಷ್ಟು ಎಪಿಸೋಡ್ಗಳು, 200 ಎಪಿಸೋಡ್ ಇದೆ ಅದರಲ್ಲಿ. ಯಾವುದು ನಮ್ಮ ನಾಡೂಟದಲ್ಲಿ. ನಮ್ಮ ನಾಡೂಟ ಬೇರೆ ಚಾನಲ್ ಅದೇ, ಅದು ಫಸ್ಟು. ಅದು ಮನೆ ರೆಸಿಪಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಹೊರಗಡೆ ಎಲ್ಲ ಬಿಸ್ನೆಸ್ ಥರ ಮಾಡ್ಬೇಕಂತ ಒಂದು ಫುಲ್ ಫ್ಲೇಜ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮನೆ ಮಾಡೂಟ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ ಕಾನ್ಸೆಪ್ಟ್ ಏನಿತ್ತಂದರೆ, ನಮ್ಮ ಮನೇಲಿ ನಾನ್ ವೆಜ್ ತಿನ್ನಲ್ಲ, ಒಳಗಡೆ ಎಂಟ್ರ್ ಆಗಲ್ಲ ನಾನ್ ವೆಜ್ಜು. ನಾವು ಮಾಡ್ತಿರೋ ಚಾನಲ್ ಬಿಸ್ನೆಸ್ಗೋಸ್ಕರ ಮಿಂಗಲ್ ಮಾಡೋದು ಬೇಡ ಅಂತ ಸಪ್ರೇಟ್ ಇಟ್ಟು, ಅದೇನಂತಾರಲ್ಲ ಕೋಇನ್ಸಿಡೆನ್ಸು, ಅದು ಮಾರ್ಪಾಟಾಗಿ ವೆಜ್ಗೆ ಬಂದ್ವಿ. ಮದುವೆ ಮನೇಲಿ ಮಾಡೋ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಿ ಅಂತ. ಇವತ್ತು ಯಾವ ರೆಸಿಪಿ ಮಾಡಿ ತೋರಿಸ್ತಾರೆ ನೋಡೋಣ. ನಮ್ಮದು ಅಡುಗೆ ಮನೆ ಇದು. ನಾವು ಏನು ಎಷ್ಟೇ ಸೀರಿಯಲ್ಗಳು ಮಾಡಿದ್ರು ಇಲ್ಲೇ ನಾವು ಅಡುಗೆ ಮಾಡಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲೇ ಮಾಡ್ತಾರೆ. ನಮ್ಮ ಅಡುಗೆ ಮನೆ ಅಂದ್ರೆ ಅವ್ರಿಗೆ ಇಷ್ಟ. ಚಿಕ್ಕದಿದ್ರು ಚೆನ್ನಾಗಿದೆ ಅಂತ. ಶುರು ಮಾಡಿದ್ರೆ ದೊಡ್ಡದಾಗಿ ಬೆಳೆದಿದೆ. ಅದು ದೊಡ್ಡದಾಗಿ ಬೆಳೀತದೆ. ಒಂದು ಪ್ರಶ್ನೆ ಕೇಳ. ಈಗ ಸರ್ ಹೇಳ್ತಿದ್ರು ನಿಮ್ಮ ಮನೇಲಿ ಮಾಂಸಾಹಾರ ಇಲ್ಲ ಅಂತ, ಆದರೆ ಅವ್ರ ಮನೆ ಬಾಡೂಟ ಅಂತ ಹೆಸರಿಟ್ಟಾಗ ನಿಮ್ಗೆ ಏನು ಅನ್ಸುತ್ತೆ?
ಅದು ಪ್ರೊಫೆಷನಲ್ ಅವ್ರದ್ದು ಮಾಡೋದಾಗಲ್ರಿ, ಉದ್ಯೋಗ ಅದು ಮಾಡಲೇಬೇಕಲ್ಲ. ನಾವು ಬೇಡ ಅಂದರೆ ಮತ್ತೆ ಅವರು ಮುಂದೆ ಹೋಗ್ಬೇಕಲ್ಲ, ಅದಕ್ಕಾಗಿ ನಾವು ಸುಮ್ಮನಾಗಿ. ಅದೇ ರಿಯಾಕ್ಷನ್ ಏನಂದರೆ ಫಸ್ಟು ಇಂಥ ವಿಡಿಯೋ ಮಾಡಿ ನಿಮ್ಮ ಮನೆಗೆ ಬರಬೇಡ, ಹಿಂಗೆ ಸ್ನಾನ ಮಾಡ್ಕೊ ಈ ರೀತಿ ಇತ್ತು. ಅಮ್ಮ ಇದು ಬಿಸ್ನೆಸ್ಸು, ಇದು ಮಾಡ್ತಿರೋದು ಪ್ರೊಫೆಷನ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ, ಇದೇ ಬೇರೆ ನಾವು ನಮ್ಮ ಸಂಪ್ರದಾಯನೇ ಬೇರೆ ಅಂತ ಹೇಳಿ ಅದೊಂದು ಮಾರ್ಪಾಟು, ಆ ಚೇಂಜ್ ಇದೆ ಅಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಟಫ್. ಇವತ್ತಿಗೂ ಒಂಥರ ನಮಗೇನಿಸ್ತಂದ್ರೆ ಅವ್ರು ನನ್ನ ಮಾಡೋ ವರ್ಕಿಗೆ ಪ್ರೋತ್ಸಾಹ ಇಲ್ಲ ಅನಿಸ್ತಿತ್ತು. ಇವ್ರು ನಮ್ಗೆ ಯಾರೋ ಸಪೋರ್ಟ್ ಮಾಡ್ತಿಲ್ಲ, ನಾನು ಒಬ್ಬನೇ, ಈ ಫೀಲಿಂಗ್ ಬಂದ್ಬಿಟ್ಟಿತ್ತು ನನಗೆ. ನಾನು ಒಬ್ಬನೇ ಇದ್ದೀನಿ, ಒನ್ ಮ್ಯಾನ್ ಆರ್ಮಿ, ನಾನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ, ಹಿಂಗೆ ಮಾಡೋಣ ಅಂತಾನೆ ಮುನ್ನುಗ್ಗಿದ್ದು. ಸ್ನಾನ ಮಾಡ್ಕೊಂಡು ಒಳಗೆ ಬಾ ಅಂತ ಹೇಳ್ತಿದ್ದೆ ನಾನು. ಬಿಸಿ 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 ಕಬಾಬು ತಿನ್ನಲೇಬೇಕು. ಇನ್ನೇನು ಬೇಕು ರೀ? ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ನಾನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀನಿ. ನಾನು 40 ವರ್ಷ ಆಯಿತು ಅಲ್ಲಿ. ಅಲ್ಲೆಲ್ಲ ಮಾಂಸಾಹಾರ ನಿಷಿದ್ಧನಾ? ಅಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸಹಿತ ನಿಷಿದ್ಧ. ಅಲ್ಲಿ ಬೇರೆಯವ್ರ ಕೈ ತಿನ್ನಲ್ಲ, ಹೋಟೆಲ್ ತಿನ್ನಲ್ಲ. ಅಕಸ್ಮಾತ್ ತಿನ್ನಲೇಬೇಕು ಅಂದಾಗ ನಮ್ಮ ಮನಸ್ಸಿನಿಂದ ಅದಕ್ಕೆ ವೈಬ್ರೇಷನ್ಸ್ ಕೊಟ್ಟು ನಾವು ಅದನ್ನು ಪ್ರಸಾದ ಮಾಡ್ಕೊಂಡು ತಿನ್ನೋದು. ಯಾವ್ದನ್ನ? ಈರುಳ್ಳಿ ಬೆಳ್ಳುಳ್ಳಿ? ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ತಿನ್ನೋ ಆಹಾರ ತಿನ್ನಲೇಬೇಕು ಅನ್ನೋ ಸಂದರ್ಭ ಬಂದಾಗ ಅದನ್ನು ನಾವು ಮನಸ್ಸಿನಿಂದ ಅದಕ್ಕೆ ಸಂಕಲ್ಪ ಕೊಡ್ತೀವಿ. ಅದಕ್ಕೆ ಮಾಂಸಾಹಾರ ಎಲ್ಲ ತಿನ್ನಲ್ಲ. ಮಾಮೂಲಿ ಅಡಿಗೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ನಮ್ಮನೆಗೆ ಬೇರೆ ಅಡಿಗೆನೇ ಮಾಡ್ತಾರೆ. ನನಗೆ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡಿದ್ರು, ನಮ್ಮ ಸೊಸೆ ನನಗೆ ಬೇರೆ ಅಡಿಗೆನೇ ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಮಾಡ್ತಾರೆ. ಅಕಸ್ಮಾತ್ ಇಲ್ಲಿ ಹೋದಲ್ಲೇ ಬಂದಲ್ಲೇ ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಟೂರ್ ಹೋದಲ್ಲೇ ಅಂದರೆ ಅವಾಗ ನಾವು ಸಂಕಲ್ಪದಿಂದ ಅದಕ್ಕೆ ವೈಬ್ರೇಷನ್ಸ್ ಕೊಟ್ಟು ಪರಮಾತ್ಮಕ್ಕೆ ಕಿರಣಗಳು ಕೊಡ್ತೀವಿ ಅಂತ ಮನಸ್ಸಿನಿಂದ ಭಾವನೆ ಮಾಡಿ ಅದನ್ನು ನಿನ್ನ ಪ್ರಸಾದ ತಿಂತಾ ಇದ್ದೀನಪ್ಪ, ಇದರಲ್ಲಿ ಅಶುದ್ಧತೆ ಇದ್ರೂ ಶುದ್ಧ ಮಾಡು ಅಂತ ಹೇಳಿ ತಿನ್ನೋದು. ಈರುಳ್ಳಿ ಬೆಳ್ಳುಳ್ಳಿ ಅಶುದ್ಧ ಅಂತ ತಿನ್ನಲ್ವ? ಅಂದರೆ ಅಲ್ಲಿ ಒಂಥರ ತಾಮಸ ಆಹಾರ ಅಂತ, ಅದು ಆಧ್ಯಾತ್ಮಿಕತೆಯಲ್ಲಿ ಅದು ಮುಂದೆ ಹೋಗೋಕೆ ಬಿಡಲ್ಲ. ಇದು ಬಂದು ಚಿಕನ್ ಕುರ್ಮಾ, ತಾಮಸ ಆಹಾರ. ಅದರಲ್ಲಿ ನಿಮಗೆ ಮಾನಸಿಕವಾಗಿ ನಿಮ್ಮಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತವೆ ಅಂತ. ವಿರುದ್ಧ ಆಹಾರ, ಅದು ಕಾನ್ಸೆಪ್ಟ್. ಆ ತಾಮಸಿಕ ಮನ ಬಂದ್ಬಿಡುತ್ತೆ, ಸಾತ್ವಿಕ ಹೋಗಿ. ಇಲ್ಲಿ ಆಧ್ಯಾತ್ಮಿಕದಲ್ಲಿ ಸಾತ್ವಿಕ ಇರೋದು. ಅದಕ್ಕೆ ಆತ್ಮ ಮತ್ತು ಪರಮಾತ್ಮನ ಜೋಡಣೆ ಮಾಡಬೇಕಾದ್ರೆ ಮನಸ್ಸು ನಮ್ದು ಕ್ಲಿಯರ್ ಇರಬೇಕು, ಲೈನ್ ಕಷ್ಟ. ಯಾಕಂದ್ರೆ ಅವರ ಮನಸ್ಸಿತ್ವ ಏನಿರುತ್ತಲ್ಲ ಸಾತ್ವಿಕ ಇರೋಲ್ಲ. ಮಾಂಸಾಹಾರಿಗಳಿಗೆ ಸಾತ್ವಿಕತೆ ಇರಲ್ಲ ಅಂತ ಹೇಳ್ತಾರ, ಇದೆ ಅಂತ ಹೇಳ್ತಾರ. ಇದೆ, ಆದ್ರೆ ದೇವತೆಗಳಾಗಲ್ಲ ಅಂತ, ಕ್ರೂರುಗಳೇ ಆಗ್ತಾರೆ ಅಂತ. ಮಟನ್ ಸ್ವಲ್ಪ ಟೇಸ್ಟ್ ಮಸಾಲ. ಈಗ ರಾಜ್ಕುಮಾರ್ ಸಾಯೋವರೆಗೂ ಬಹಳ ಇವಾಗ ಮಾಂಸಾಹಾರ ತಿಂತಾರೆ. ಹೌದು, ಆತನ ಮುಂದಿನ ಜನ್ಮ ಏನಿದೆ ಅಂತ ಗೊತ್ತಿಲ್ಲ. ನಮ್ದು ಯಾವುದು ಮುಂದಿನ ಭವಿಷ್ಯದ ಹೇಳೋದು. ನಾವು ಮುಂದೆ ನಾವು ದೇವತೆಗಳಾಗ್ತೀವಿ, ಸತ್ಯುಗದಲ್ಲಿ ಬರ್ತೀವಿ. 33 ಕೋಟಿ ದೇವತೆಗಳು ನಾವೇ, ದೇವತೆಗಳಾಗೋರು ನಾವೇ. ಮಾಂಸಾಹಾರಿಗಳು ಮುಂದಿನ ಜನ್ಮದಲ್ಲಿ ದೇವತೆಗಳಾಗಲ್ಲ. ಕರೆಯೋರು, ಶೂದ್ರರು, ಇಲ್ಲ ಅನೇಕ ಕಷ್ಟಪಟ್ಟು ಶ್ರಮಪಟ್ಟು ಜೀವಿಗಳು ಆ ರೀತಿ ಆಗ್ತಾರೆ ಅಂತ. ಬ್ರಹ್ಮಕುಮಾರಿ ಕಾನ್ಸೆಪ್ಟ್ ಇದು, ಅವ್ರ ಕಾನ್ಸೆಪ್ಟ್ ನೋಡಿ. ನಲ್ಲಿ ಪೀಸು ಬಂದಿದೆ, ಆಹಾ ನೋಡ್ರಿ, ತಿನ್ಬಿಡೋದೇ ಕತೆ. ಆಹಾ, ಯಾಕಂದ್ರೆ ಅಲ್ಲಿ ಸಾತ್ವಿಕ ಆಹಾರದ ಮೇನ್ ಇಂಪಾರ್ಟೆಂಟ್. ವೆಜ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಯಾರು ಬೇರೆಯವ್ರ ಕೈ ಮುಟ್ಟದೆ ತಾವೇ ಅನ್ನ ಅಡಿಗೆ ಮಾಡಿಕೊಂಡು, ಮತ್ತು ಹೋಟೆಲಲ್ಲೆಲ್ಲ ತಿನ್ನಲ್ಲ. ಅವ್ರು ನಿಜವಾಗ್ಲೂ ಸರೆಂಡರ್ ಆದ ಬ್ರಹ್ಮಕುಮಾರಿ ಅವ್ರು ಎಲ್ಲೂ ತಿನ್ನಲ್ಲ. ಈಗ ನಾವು ಹೋಗ್ತೀವಿ ಬರ್ತೀವಿ ಅದ ರೀತಿ ಇಲ್ಲ, ಸರೆಂಡರ್ ಆದ್ರೆ ಮಾತ್ರ ಕಟ್ಟಿಟ್ಟಿದೆ ಪಾಲನೆ ಮಾಡೋದು. ಸೊ ಬ್ರಹ್ಮಕುಮಾರಿಯರ ಕಾನ್ಸೆಪ್ಟ್ ಏನು? ಮುಂದಿನ ಜನ್ಮದಲ್ಲಿ ದೇವತೆಗಳಾಗುತ್ತದೆ. 330 ಕೋಟಿ ದೇವತೆ ಒಂದು ದೇವತೆ. ಹೌದು. ಈ ಜನ್ಮದಲ್ಲಿ ದೇವತೆ ಆಗೋ ಕಾನ್ಸೆಪ್ಟ್ ಇಲ್ಲ. ಅದೇ ರೀತಿ ಬೇಗ ದೇವತೆಯಾಗಿ ಅಂತ ಕೇಳ್ಕೊತಾ ಹೋಗ್ಲಿ. ಮುಂದಿನ ಜನ್ಮದಲ್ಲಿ ನಿಮ್ಮನ್ನ ಒಬ್ಬ ರಾಕ್ಷಸನಾಗಿ ನಿಮ್ಮನ್ನ ದೇವತೆ ರೂಪದಲ್ಲಿ ಕಾಣ್ತೀನಿ ಅಂತ ಹೇಳ್ತಾ. ಹಾಗೇನಿಲ್ಲ, ನೀವು ಪರಿವರ್ತನೆ ಆದ್ರೆ ಆಗ್ಬೋದು. ಖಂಡಿತ. ಐ ರಿಕ್ವೆಸ್ಟ್ ಎವ್ರಿವನ್, ನನ್ನ ದಯವಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ರಾಕ್ಷಸ ಆಗೋದಾದ್ರೆ ಮಾಂಸಾಹಾರಿಗೆ ಹುಟ್ಟು ಬನ್ನಿ. ಇಲ್ಲಿ ಮಟನ್ ಸುಕ್ಕ ನೋಡಿ. ನಿಮ್ಮ ಸ್ಟೋರ್ ರೂಮ್ ತುಂಬ ಚೆನ್ನಾಗಿದೆ, ಗಲೀಜಾಗಿದೆ. ಸರ್ ಏನು ಸರ್, ಮನೆಯಲ್ಲ ಒಂದು ರೇಷನ್ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಸ್ನೇಹಿತರೆ, ಇವರು ಹೇಮಾ ಅರುಣ್ ಕುಮಾರ್ ಅವರು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಅವರು ಯಾವಾಗ ಮೀಟ್ ಆದ್ರಿ? ಅದು ಮದುವೆ ಟೈಮಿಗೆ ಮೀಟ್ ಆಗಿದ್ದು. ಯಾವಾಗ? 2003. ಲವ್ ಅರೇಂಜ್. ಯಾವ ಊರಿನವ್ರು ಮೇಡಮ್? ಮೈಸೂರಿನವರು. ವೆರಿ ನೈಸ್. ಈಗ ನೀವು ಮದುವೆ ಆದಾಗ ಆಕ್ಚುಲಿ ಅವ್ರ ಚಾನಲ್ ಕೆಲಸ ಮಾಡ್ತೀವಿ, ನಿಶ್ಚಿತವಾದ ಆದಾಯ ಇರ್ತಿತ್ತು. ಯೂಟ್ಯೂಬ್ ಮಾಡಿದಾಗ ಏನು ಅನಿಸ್ತು ನಿಮಗೆ? ನನಗೆ ಯಾಕಂದ್ರೆ ಅವರು ಲೈಕ್
ಕೆಲಸ ಬಿಟ್ಟು ತಕ್ಷಣ ಶುರು ಮಾಡಲಿಲ್ಲ. ಇಟ್ಸ್ ಲೈಕ್ ಅದನ್ನು ಮಾಡ್ತಾ ಇದ್ರು, ಇದು ಪ್ಲಾನ್ ಬಿ ಆಗಿ ಇಟ್ಕೊಂಡಿದ್ರು. ಸೊ ಒಂದ್ಸಲ ಇದು ಪ್ಲಾನ್ ಇದು ಚೆನ್ನಾಗಿ ಸಕ್ಸೀಡ್ ಆದಾಗ ಇದು ಬಿಟ್ಟರು, ಜಾಬ್ನ ಬಿಟ್ಟು ಇದನ್ನು ತಗೊಂಡ್ರು. ಇಟ್ಸ್ ಲೈಕ್ ನಮ್ಗೆ ಅನಿಶ್ಚಿತ ಅನ್ನಿಸ್ಲಿಲ್ಲ, ಯಾಕಂದರೆ ಅವರು ಅಂದರೆ ಸಡನ್ನಾಗಿ ಅಬ್ರಪ್ಟ್ ಆಗಿಬಿಟ್ಟು ನಮ್ಗೇನು ಇನ್ಕಮ್ ಇಲ್ಲ ಅಂದರೆ ಬಹುಶಃ ನನಗೆ ಯೋಚನೆ ಆಗ್ತಾ ಇತ್ತೋ ಏನೋ. ಅಂದರೆ ಅವರು ಕೆಲಸ ಮಾಡಿಕೊಂಡು ಯಾವಾಗ ಅದನ್ನು ನಡೀತಾ ಇತ್ತು, ಯಾವಾಗ ಇದು ಚೆನ್ನಾಗಾಯಿತು ಅವಾಗ ಇದನ್ನು ಬಿಟ್ಟು ಇದನ್ನು ಮುಂದೆ ನಡೆಸ್ಕೊಂಡು ಹೋದ್ರು ಚಾನಲ್ನ. ಬಟ್ ಯೂಟ್ಯೂಬ್ ಶುರು ಮಾಡಿದಾಗ ಆದಾಯಗಳು ಪಟ್ಟಂತ ಬರ್ತಿರಲ್ಲ, ಸ್ಟ್ರಗಲ್ ಇರುತ್ತೆ. ಸೊ ಹೌ ಡಿಡ್ ಯು ಮ್ಯಾನೇಜ್? ನಮಗೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ, ಯಾಕಂದರೆ ಅವರು ಜೊತೆಗೆ ಕಾರ್ಪೊರೇಟ್ ಮೂವೀಸು ಎಲ್ಲ ಮಾಡ್ತಾ ಇದ್ರಲ್ಲ, ಕಾರ್ಪೊರೇಟ್ ಫಿಲ್ಮ್ಸ್ ಆಗಲಿ ಆ್ಯಡ್ ಫಿಲ್ಮ್ಸ್ ಅದು ಎಲ್ಲ ಮಾಡ್ತಾ ಇರೋದ್ರಿಂದ ಸಂಸಾರ ನಡೆಸ್ಲಿಕ್ಕೆ ನಮ್ಗೆ ಯಾವುದು ಏನು ತೊಂದರೆ ಆಗಿಲ್ಲ ಇದುವರೆಗೂ. ಓಕೆ, ನೀವು ಎಷ್ಟು ವರ್ಷ ಪ್ರೊಫೆಸರ್? ನಾನು 2004 ಆಲ್ಮೋಸ್ಟ್ 20 years ಆಯಿತು. ನಾನು 6th ಸೆಮಿಸ್ಟ್ರಲ್ಲಿ ಇದ್ದಾಗ ಎಂಗೇಜ್ಮೆಂಟ್ ಆಯಿತು, 7th ಸೆಮಿಸ್ಟ್ರಲ್ಲಿ ಇದ್ದಾಗ ಮದುವೆ ಆಯಿತು. ಮದುವೆ ಆಗಿ ಬಂದ ತಕ್ಷಣ ಜಾಬಿಗೆ ಜಾಯ್ನ್ ಆದೆ. ಸೊ 2003ನಲ್ಲಿ ಮದುವೆ ಆಗಿದ್ದು, 4 ಕೆಲಸ ಮಾಡ್ತಾ ಇದ್ದೀನಿ ಟಿಲ್ ನೌ ಐ ಆಮ್ ವರ್ಕಿಂಗ್. ಯಾಕೆ ಮದುವೆ ಆದ್ರಿ ಇವ್ರನ್ನ? ಅಲ್ಲ, ಐ ಮೀನ್ ವೈ ಡಿಡ್ ಯು ಅಕ್ಸೆಪ್ಟ್ ಅಂತ? ಆಕ್ಚುಲಿ ನಾನು ಅವಾಗ ಹೇಗೆ ಎಲ್ಲರ ಓದ್ತಾ ಇದ್ದೆ ನಾನು ಅಂತ, ಮೆಚುರಿಟಿನೂ ಇರಲಿಲ್ಲ. ಅಲ್ಲ, ಅಪ್ಪ ಅಮ್ಮ ಏನ್ ತೋರಿಸ್ತಾರೆ ಅದು ಬೆಸ್ಟ್ ಅಂತ ನಾವು ತಿಳ್ಕೊಂತಿದ್ವಿ. ಬಿಕಾಸ್ ಪೇರೆಂಟ್ಸ್ ಯಾವಾಗ್ಲೂ ಬೆಸ್ಟ್ನೇ ಕೊಡ್ತಾರೆ ಮಕ್ಳಿಗೆ ಅನ್ನೋದು ಇದೆ ಅಲ್ಲ. ಸೊ ಹಾಗಾಗಿ ಅಪ್ಪ ಅಮ್ಮ ಹೇಳಿದ್ರು. ಸೊ ಹಾಗಾಗಿ ನಾನು ಫಸ್ಟ್ ನನಗೇನಾದ್ರು ನನಗೆ ಎಜುಕೇಶನ್ ತೊಂದರೆ ಆಗಬಾರ್ದು, ನನಗೆ ಫಸ್ಟ್ ಬೇಡ ಅಂತಾನೆ ಇದ್ದದ್ದು. ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಅಂದ್ರೆ ನಮ್ಮ ಚಿಕ್ಕಪ್ಪ 3 ಜನ ಚಿಕ್ಕಪ್ಪ, 2 ಅತ್ತೆದಿರು ಎಲ್ಲ ಒಟ್ಟಿಗೆ ಇದ್ರು. ನಾನೇ ಫಸ್ಟ್ ಮೊಮ್ಮಗಳಿದ್ದೆ, ನನ್ನಿಂದ ತುಂಬಾ ತಂಗಿಯರೆಲ್ಲ ಇದ್ರು. ಸೊ ಹಾಗಾಗಿ ಫಸ್ಟ್ ಅಂದ್ರೆ ಅವ್ರಿಗೂ ಜವಾಬ್ದಾರಿಗಳಿರುತ್ತಲ್ಲ ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ. ಸೊ ಹಾಗಾಗಿ ಒಳ್ಳೆ ಸಂಬಂಧ ಇದೆ, ಮಾಡ್ಕೊ, ಓದೋದಕ್ಕೇನು ತೊಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತೆಲ್ಲ ಅಂದ್ರು. ಸೊ ಹಾಗಾಗಿ ಒಪ್ಕೊಂಡಿದ್ರಿ. ನೋಡಿ, ಕಲ್ಚರಲ್ ಡಿಫ್ರೆನ್ಸ್. ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿಯವರು, ನೀವು ಮುದ್ದೆಯವರು, ರಾಗಿ ಮುದ್ದೆಯವರು. ಸೊ ಹೇಗೆ ಸೆಟ್ ಆಯ್ತು? ನೀವು ಮನೇಲಿ ಏನ್ ಮಾಡ್ತೀರಿ ಅಡಿಗೆ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ನಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಅಡಿಗೆ ಅಷ್ಟು ಬರ್ತಾನೆ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೆ, 3 ಜನ ಚಿಕ್ಕಮ್ಮಂದಿರು, ಅಮ್ಮಂದಿರು, ಅತ್ತೆ ಎಲ್ಲರೂ ಇರ್ತಾ ಇದ್ರು. ಅವ್ರು ಮಾಡ್ಕೋತಾ ಇದ್ರು, ನಾನು ಇನ್ನೂ ಓದ್ತಾ ಇದ್ದೆ. ಅದು ಹೆಂಗಂದ್ರೆ ನಂಗೆ ಓದಿ ಮನೆಯಲ್ಲಿ ಇದ್ದು ಕಲಿಯೋಕ್ಕೂ ಟೈಮ್ ಇಲ್ಲ. ನನ್ನ 7th ಸೆಮಿಸ್ಟ್ರಲ್ಲೇ ಮದುವೆ ಆಯಿತು. ಎಜುಕೇಷನ್ ಮುಗಿದ ತಕ್ಷಣ ಕರ್ಕೊಂಬಂದ್ಬಿಟ್ರು. ಸೊ ಅದಾದ ತಕ್ಷಣ ಬಂದೆ, ಅಲ್ಲಿ ಡೈರೆಕ್ಟ್ ಹೊಸಪೇಟೆಗೆ. ಅಲ್ಲಿ ಅವಾಗ ನನ್ನ ಮೈದನ ಮದುವೆ ನಡೀತಾ ಇತ್ತು. ಸೊ ಅವಾಗ ಹೋದೆ, ಅಲ್ಲೇ ಒಂದು 3 months ಇದ್ದೆ. ಅದೊಂಥರ ಟ್ರೈನಿಂಗ್ ಪೀರಿಯಡ್ ನನಗೆ. ಸೊ ಅಲ್ಲಿ ಸ್ವಲ್ಪ ಎಲ್ಲ ಕಲ್ತ್ಕೊಂಡು ಇವಾಗ ಜೋಳದ ರೊಟ್ಟಿನೂ ಮಾಡ್ತೀನಿ, ರಾಗಿ ಮುದ್ದೆನೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಒಗ್ಗರಣೆ ಮಾಡಿರಲ್ಲ, ಮಂಡಾಳ ಒಗ್ಗರಣೆ. ನಮಗೆ ಸಂಡೆ ಬಂದ್ರೆ ಮಸಾಲೆ ದೋಸೆ ಅಲ್ಲ, ಮಂಡಾಳ ಒಗ್ಗರಣೆನೇ ಬೇಕು. ನೀವು ಫುಡ್ ಅಡ್ಜಸ್ಟ್ ಆಗಿದ್ದೀರಿ? ಅಡ್ಜಸ್ಟ್ ಆಗಿದ್ದೇನೆ. ಅದು ನನಗೆ ಯಾವಾಗ ತಿನ್ಬೇಕಂತಾಗ ನಮ್ಮ ಕಡೆ ಉಪ್ಸಾರು, ಬಸ್ಸಾರು, ಮುದ್ದೆ ಎಲ್ಲ ಮಾಡ್ಕೊಂಡು ತಿಂತಿರ್ತೀನಿ. ಮುದ್ದೆ ಎಲ್ಲ ಇವ್ರಿಗೆ ಅಷ್ಟೊಂದು ಚೆನ್ನಾಗಿ ಸಾರಿ ಅಷ್ಟೊಂದೆಲ್ಲ ನುಂಗಕ್ ಬರಲ್ಲ. ನಾವೆಲ್ಲ ನುಂಗ್ತೀವಿ, ಅವರೆಲ್ಲ ಅಗಿತಾರೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಫೋರ್ಸ್ ಮಾಡಲ್ಲ. ನನ್ನ ಮಗಂಗೆ ಇಷ್ಟ, ಅವನು ಮುದ್ದೆ ತಿಂತಾನೆ ಚೆನ್ನಾಗಿ. ನಾನು ಅವನು ಮೈಸೂರು. ಗ್ರೇಟ್, ವೆರಿ ನೈಸ್, ಥ್ಯಾಂಕ್ ಯು ಮಚ್. ಒಬ್ಬನೇ ಮಗ? ಈಸ್ ದ ಒನ್. ಪ್ರೊಫೆಸರ್ ಆರ್ ವಿ ಅಬ್ಬಿಗೇರಿ ಸರ್. ಸರ್ ಹ್ಯಾಟ್ಸ್ ಆಫ್ ಸರ್, ದೊಡ್ಡ ಸ್ಕಾಲರ್ ನೀವು. ಸೂಪರ್. ಕರೆಕ್ಟ್ ಸರ್. ಓಕೆ, ಇಲ್ಲೇ ಇರ್ತಿದ್ರು ಅವರು? ಇಲ್ಲ, ಹೊಸಪೇಟೆ ಇರ್ತಿದ್ರು. ಇಲ್ಲಿ ಬಂದು ನಾವು ಬೇರೆ, ಈಗ ಫಸ್ಟ್ ನಾವು ಮನೆ ತೊಗೊಳಕಿನ ಮುಂಚೆ ಇದಾಗಿದ್ದಲ್ಲ 2009, ಅವ್ರು ತೀರ್ಕೊಂಡು 2007. ಅವಾಗ ನಾವು ಒಂದು ರೆಂಟಲ್ ಹೌಸಲ್ಲಿ ಇದ್ವಿ. ಅದು ಈ ಪುನೀತ್ ರಾಜ್ಕುಮಾರ್ ಮ್ಯಾನೇಜರ್ ಇದ್ರಲ್ಲ, NS ರಾಜ್ಕುಮಾರ್ ಅಂತ, ಅವ್ರ ಮನೇಲಿ ಬಾಡಿಗೆ ಇದ್ವಿ. ಅದೇ ಈ ಜಟ್ಟ ಮೈತ್ರಿ ಸಿನಿಮಾ ಪ್ರೊಡ್ಯೂಸರ್ ಅವ್ರ ಮನೇಲಿ ನಾವು ರೆಂಟಿಗೆ ಇದ್ದಿದ್ದು. ಅಲ್ಲಿಂದ ಇದು ತೊಗೊಂಡಿದ್ದ ಆಮೇಲೆ. ವೆರಿ ನೈಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ, ಅವ್ರು ಯಾರು ಸ್ವಾಮಿಗಳು? ಅವರು ನಮ್ಮ ದೀಕ್ಷಾ ಗುರುಗಳು. ಅದು ಅವಧೂತ್ ಬಾಬಾ ಶಿವಾನಂದ ಅಂತ ಹೇಳಿ. ಶಿವಯೋಗ ಅಂತ ಕಾನ್ಸೆಪ್ಟ್, ಅದು ಬೇರೆ. ಶಿವಯೋಗ ಮೆಡಿಟೇಷನ್ ಇಂದ ಹೀಲ್ ಮಾಡೋದು ಎಲ್ಲ ರೋಗಗಳ, ಹೀಲಿಂಗ್ ಪವರ್ ಬಗ್ಗೆ ಯೋಗ ಮಾಡಿ. ವೆರಿ ನೈಸ್. ಇವರು ರಾಯರದಂತ ಗೊತ್ತಿದೆ ನಿಮಗೆ. ಇವರು ರಾಘವ ಸ್ವಾಮಿ ಎಲ್ಲ ದರ್ಶನ ಕೊಟ್ಟಿದ್ದಾರೆ. ತುಂಬಾ ಅನುಭವಗಳು ಮಾಡಿಸಿದ್ದಾರೆ. ಇವ್ರು ನೋಡಿದ್ದೀರಾ? ನೋಡಿದ್ದೀವಿ. ಪವಾಡಗಳೇ ಆಗ್ಬಿಟ್ಟು ಅದೆಲ್ಲ ಆಗಿದ್ದಕ್ಕೆ ಈಗ ಪರಮಾತ್ಮ ಸಿಕ್ಕಿರೋ ನಮಗೆ. ವೆರಿ ನೈಸ್. ಇದು ವಿರಾಟ್ ಮಗನ್ ರೂಮ್, ಗೆಸ್ಟ್ ರೂಮ್, ಬನ್ನಿ, ಗೆಸ್ಟ್ ಕಮ್ ಸ್ಟಡಿ ರೂಮ್. ಓಕೆ. ಈಗ ನಮ್ಮ KSRTC ಸಾಹೇಬ್ರು ಬಂದ್ರಲ್ಲ, ಅವ್ರು ಇಲ್ಲೇ ರೆಸ್ಟ್ ಇವತ್ತು ರೆಸ್ಟ್ ಇಲ್ಲ. ಓಕೆ. ಎಷ್ಟು ಚೆನ್ನಾಗಿ ಮನೇಲೆ ರೂಮು, ಅವನಿಗೊಂದು ಓದ್ಕೊಳ್ಳೋಕ್ಕೆ ಟೇಬಲ್ಲು, ಲೈಟ್ಸು, ಚೇರು, ಪುಸ್ತಕ ಇಟ್ಕೊಳ್ಳೋಕ್ಕೆ ರ್ಯಾಕು, ಜೊತೆಗೆ ಒಂದೊಂದು ವಾರ್ಡ್ರೋಬು. ಇದು ಮಾಸ್ಟರ್ ಬೆಡ್ರೂಮು. ಓಕೆ. ಇಲ್ಲಿ ನಮಗೆ ಅಲ್ಲಿಂದ ದಬ್ಬಿಡ್ತಾರೆ, ಅಲ್ಲಿ ಬರೀ ಸೀರಿಯಲ್ಗಳು ನಡೀತವೆ. ಮ್ಯಾಚ್ ಗೀಚ್ ನೋಡ್ಬೇಕಂದ್ರೆ ಇಲ್ಲೊಂದು ಸಣ್ಣ ಹಳೆ ಟಿವಿ, IPL ನೋಡೋಣ ಅಂತಂದ್ರೆ. ಓಕೆ. ಹಾಗೆ ಇಲ್ಲಿ ಕೆಲವೊಂದು ಇಲ್ಲೇ ಮಾಡಂಗಿದ್ರೆ ಇಲ್ಲೇ ಮಾಡ್ಬಿಡ್ತೀನಿ ಟಕ್ ಅಂತ. ನೀವು ಶೂಟ್ ಎಲ್ಲಿ ಮಾಡೋದು? ಲೊಕೇಶನ್ಗೆ ಹೋಗ್ತೀರಾ? ಎಲ್ಲಿ ಲೊಕೇಶನ್ಗೆ ಹೋಗಿ ಬರ್ತೀವಿ. ಸ್ಟುಡಿಯೋ ರೂಮು, ಎಡಿಟಿಂಗು.
ಕೆಲವೊಂದು ತಮ್ಮನೇ ಟಕ್ಕಂತ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಸ್ಟುಡಿಯೋ ಹೋಗಿ ಇಲ್ಲೇ ಲ್ಯಾಪ್ಟಾಪಲ್ಲಿ ಮಾಡ್ಬಿಡ್ತೀವಿ. ಇದೇ ಮಾಡ್ಕೊಂಡ್ಬಿಡ್ತೀರಾ? ಸೂಪರ್, ವೆರಿ ನೈಸ್. ಎಲ್ಲಿರೋದು ನಿಮ್ಮ ಸ್ಟುಡಿಯೋ? ಇಲ್ಲ, ಅರ್ಧ ಕಿಲೋಮೀಟ್ರ್ ಇಂಪ್ಯಾಕ್ಟ್ ಕಾಲೇಜ್ ಹತ್ರನೇ ಇದೆ. ನಿಮ್ಮದೇ ಸ್ಟುಡಿಯೋ, ಮನೆ ರಸದೂಟ? ಹೌದು. ವೆರಿ ಗುಡ್. ಅಂದರೆ ನೀವು ಶೂಟ್ ಮಾಡಿ ಎಡಿಟ್ ಮಾಡೋ ಜಾಗ? ವೆರಿ ನೈಸ್. ಬರೀ ಮನೆ ರಸೋಟ ಒಂದೇ ಎಡಿಟ್ ಆಗಲ್ಲ, ಕಾರ್ಪೊರೇಟ್ ಫಿಲ್ಮ್ಸು, ಆ್ಯಡ್ ಫಿಲ್ಮ್ಸು ಎಲ್ಲ ಇದು ಎಲ್ಲ ಮಾಡ್ತೀರಿ. ನೀವಾ? ಇದು ನನ್ನ ನೀವೇ? ಇದು ಎಲ್ಲ ಟೋಟಲ್. ನೋಡಿ ನಮ್ಮ ಅರುಣ್ ಅಬಿಗೇರಿ ಅವರು ನೋಡಿ ಹೇಗಿದ್ರು ಅವಾಗ. ಬಹುಶಃ ನಿಮ್ಮ ನೋಡಕ್ ಬಂದಾಗ ಹಿಂಗಿದ್ದೀರಾ ಸರ್? ಹಂಗಿರ್ಲಿಲ್ಲ, ಇನ್ನೂ ಸ್ಮಾರ್ಟ್ ಇದೆ ಸರ್. ಬಹುಶಃ ಹಿಂಗಿದ್ರಿ ಅನ್ಸುತ್ತೆ ಅವ್ರು ನೋಡಕ್ ಹೋದಾಗ, ಹಿಂಗೆ ಹೋಗಿದ್ರ ಅನ್ಸುತ್ತೆ. ಓಕೆ, ವೆರಿ ಗುಡ್, ಸೂಪರ್. ನೀವು ಇದು ನಿಮ್ಮ ಮದುವೆ ಫೋಟೋನಾ? ಇದು ಇದೆ ನೋಡಿ ಸರ್, ತಮ್ಮನ ಮದುವೆ. ಬಟ್ ನಿಮ್ದೇ ಫೋಟೋಸ್ ಅಲ್ವಾ ಇದು? ಯಾರು ನಂದ? ಸರ್ ಸರ್ ಆಕ್ಚುಲಿ ಸರ್ ಇವಾಗ ಸಣ್ಣ ಆಗ್ಬಿಟ್ಟವ್ರೆ. ಹೌದಾ? ಅವಾಗ ಒಳ್ಳೆ ಸಖತ್ತಾಗವ್ರೆ. ಇಲ್ಲ, ಕೋಟ್. ಓಕೆ, ಇದು ಇಲ್ಲಿ ಹಿಮಾಲಯ, ಮನಾಲಿ. ಓಕೆ, ಗ್ರೇಟ್. ನಿಮ್ಮ ಮಗ ಹುಟ್ಟಿದಾಗ ದೇವ್ರ ಮನೆ ಪೂರ್ವಕ್ಕಿರ್ಬೇಕು. ಚಿಕನ್ ಕೊಪ್ಪ ಶರಣರು ಓಕೆ, ಸಿದ್ದಾರೂಢರು ಮೇಲೆ. ಓ ನೈಸ್. ಬಾಳು ಮಾಮ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.